ಮುಂದಿನ ತಿಂಗಳು ನಾವು ಒಳ್ಳೆಯ ಒಂದು ಮೂವತ್ತು ನೋಡಿ ಕರ್ನಾಟಕದಲ್ಲಿ ಹೊಸ ರಾಜಕೀಯ ಒಂದು ವಿಚಾರವನ್ನು ಪ್ರಾರಂಭ ಮಾಡಬಹುದು. ನೋಡ್ರಿ, ಮಹಿಳೆಯರ ವಿರೋಧಿಗಳು ಅದಾರ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಯ್ತು. ಕಾಂಗ್ರೆಸ್ ಅಂದ್ರೆ ಮಹಿಳಾ ವಿರೋಧಿ. ಇದು ನಾವಿದ್ದಾಗನೇ ಅಟಲ್ ಬಿಹಾರಿ ವಾಜಪೇಯಿ ಅವರು ತರಬೇಕು ಮಹಿಳಾ ಮೀಸಲಾತಿ ಅಂದಾಗೂ ಸಹ ಕಾಂಗ್ರೆಸ್, ಮುಲಾಯಂ ಸಿಂಗ್ ಯಾದವ್, ಲಾಲು ಪ್ರಸಾದ್ ಯಾದವ್ ಎಲ್ಲರೂ ವಿರೋಧ ಮಾಡ್ತಾರೆ. ಸುಮ್ಮನೆ ಏನಾರು ನೆಪ ತೆಗಿದ್ರು. ನೋಡ್ರಿ, ಈಗ 850 ಸೀಟ್ ಆಗಿದ್ರೆ 33% ಸುಮಾರು 260-70 ಜನ ಮಹಿಳೆಯರು ಹೋಗ್ತಿದ್ರು. ಇವತ್ತು ಬಸವಣ್ಣವರು ಸಮಾನತೆಯನ್ನ ಸಾರಿದಂತ ಇವತ್ತೇನಾದ್ರೂ ದೇಶದಲ್ಲಿ ಮಹಿಳೆಯರಿಗೆ ಮೋಸ ಮಾಡಿದಂಥವ್ರು ಯಾರಪ್ಪ ಅಂದ್ರೆ ಕಾಂಗ್ರೆಸ್, ರಾಹುಲ್ ಗಾಂಧಿ, ವಿದೇಶಿ ಇಟ್ಲಿ ಹೆಣ್ಮಗಳಾದಂತ ಸೋನಿಯಾ ಗಾಂಧಿ. ಈ ಹೆಣ್ಮಗಳಿಂದ ಈಗೇನ್ ನೈತಿಕತೆ ಇದೆ ಕಾಂಗ್ರೆಸ್ ಮಹಿಳಾ ಘಟಕಗಳಿಗೆ? ಮಹಿಳಾ ಲೀಡರ್ಗಳು ಏನದಾರ ಕಾಂಗ್ರೆಸ್ ಏನ್ ನಾಚಿಕೆ ಇದೆ ಅವ್ರಿಗೆ? ಎಲ್ಲ ರಾಜೀನಾಮೆ ಕೊಡ್ಬೇಕಾಗಿತ್ತು ಅವ್ರಿಗೆ. ಅಷ್ಟು ಮಹಿಳೆಯರ ಅಂದ್ರೆ ಏನ್ ತಿಳ್ಕೊಂಡಾರೆ? 2,000 ರೂಪಾಯಿ ಕೊಟ್ರೆ ಅದಕ್ಕೆ ನಮ್ಗೆ ಓಟ್ ಹಾಕ್ತಾರೆ ಅನ್ನೋಂತ ಏನು ಕಲ್ಪನೆ ಇದೆಲ್ಲ ಮುಂದಿನ ವಿಧಾನಸಭೆ ಲೋಕಸಭೆದಾಗ ತಿಳಿಸ್ತಾರೆ. ಇದೇನು ನರೇಂದ್ರ ಮೋದಿ ಅವರು ಹಿನ್ನಡೆ ಅಲ್ಲ, ಇದು ಬಿಜೆಪಿ ಹಿನ್ನಡೆ ಅಲ್ಲ, ಇದು ಹಿನ್ನಡೆ ಕಾಂಗ್ರೆಸ್ಸಿಗೆ. ನರೇಂದ್ರ ಮೋದಿ ಅವರು ಕಾಂಗ್ರೆಸ್ನ ಬಣ್ಣ ಇವತ್ತು ಬಯಲು ಮಾಡಿದ್ದಾರೆ. ಈ ಮಹಿಳಾ ಮೀಸಲಾತಿಯನ್ನ ಕೊಳ್ಳಾರದಕ್ಕ ಏನು ಮಾಡ್ಯಾರ ಅಂದ್ರ ನರೇಂದ್ರ ಮೋದಿ ಅವರು ಇದರಲ್ಲಿ ಗೆದ್ದಿದ್ದಾರೆ, ಸೋತು ಗೆದ್ದಿದ್ದಾರೆ. ಕಾಂಗ್ರೆಸ್ ಗೆದ್ದು ಸೋತಿದೆ. ಹಿಂಗಿದೆ ಸರ್. ನಾಳೆ 21ಕ್ಕೆ ಹೋರಾಟಕ್ಕೆ ಕರೆ ಕೊಟ್ಟಿದ್ರೆ ಜಿಲ್ಲಾಡಳಿತ ಅನುಮತಿ ಕೊಟ್ಟಿಲ್ಲ ಸರ್. ನೋಡಿ, ಇಡೀ ರಾಜ್ಯದಲ್ಲಿ ಸುಮಾರು 2,88,000 ಹುದ್ದೆಗಳು ಖಾಲಿ ಇದೆ. ಮತ್ತು ಈ ನಿಗಮ ಮಂಡಳಿಗಳಲ್ಲಿ 1,00,000 ಸಮೀಪ ಹುದ್ದೆಗಳ ಖಾಲಿ ಇದೆ. ಹೆಚ್ಚು ಕಡಿಮೆ 4 ಲಕ್ಷ ಸಮೀಪ ಉದ್ಯೋಗ ನೌಕರಿ ಕೊಡ್ಬೇಕಾಗಿದೆ. ಆದ್ರೆ ಈ ಸರ್ಕಾರದಲ್ಲಿ ದಿವಾಳಿ ಆಗಿದೆ, ಹಣ ಇಲ್ಲ, ಬರೀ ಗ್ಯಾರಂಟಿ. ಈ ಸಲನು 1,16,000 ಕೋಟಿ ರೂಪಾಯಿ ಸಾಲ ತೆಗೆದಾರ. ಎದ್ರ ಸಲ ತೆಗೆದಾರ? ಅಭಿವೃದ್ಧಿ ಸಲ ತೆಗೆದಾರ ಅಥವಾ ಕೃಷ್ಣಾ ನೀರಾವರಿ ಪೂರ್ತಿ ಮುಗಿಸಿನ ತೆಗೆದಾರ? ಏನೂ ಇಲ್ಲ, ಕೇವಲ ಸರ್ಕಾರಿ ನೌಕರರು ಸಂಬಳ ಮಾಡಬೇಕಾಗಿದೆ, ಗ್ಯಾರಂಟಿ ಇದನ್ನ ಮೇಕಪ್ ಮಾಡ್ಕೊಡ್ತಾರೆ. ಇದರಿಂದ ಕರ್ನಾಟಕದ ಅಭಿವೃದ್ಧಿ ಆಗ್ತಾ ಇಲ್ಲ. ನಿರುದ್ಯೋಗ ಯುವಕರಿಗೆ ಇವತ್ತು ಏನು ಸಿಗ್ಬೇಕಾಗಿತ್ತು ನೌಕರಿ, ಅದು ಸಿಗ್ತಾ ಇಲ್ಲ. ಅದಕ್ಕೆ ನಾವು ನಾಳೆ ಬಿಜಾಪುರನ ಕರೆ ಕೊಟ್ಟಿದ್ದೀವಿ. ಆದ್ರೆ ಪೊಲೀಸರು ರಾಜ್ಯ ಸರ್ಕಾರದ ಒಂದು ಒತ್ತಡದಿಂದ ಈ ಒಂದು ಏನು ಅನುಮತಿಯನ್ನ ನಿರಾಕರಿಸ್ಯಾರ. ನಾವು ಇದನ್ನ ಕಲಬುರಗಿ ಪೀಠದಲ್ಲಿ ಚಾಲೆಂಜ್ ಮಾಡ್ತೀವಿ. ನಾವು ಹೋರಾಟ ಬಿಡುಗಲ್ಲ. ನಾನು ಯುವಕರ ಜೊತೆ ಇರ್ತೀನಿ, ಕರ್ನಾಟಕದ ನಿರುದ್ಯೋಗ ಯುವಕರ ಜೊತೆಗೆ. ನಾಳೆ ಇನ್ನೊಂದು 15 ದಿವಸದಲ್ಲಿ ನಾವೆಲ್ಲ ಯುವಕರ ಜೊತೆ ಚರ್ಚೆ ಮಾಡಿ ಬಿಜಾಪುರದಿಂದ ಬೆಂಗಳೂರು ಚಲೋ ಕಾರ್ಯಕ್ರಮ ಕೊಡ್ತೀವಿ. ಅಲ್ಲಿ ಸುಮಾರು 1 ಲಕ್ಷ ಯುವಕರು ಸೇರಿಸಿ ಏನು ನಾವು ಹೋರಾಟ ಮಾಡ್ತೀವಿ. ಸರ್ಕಾರದ ಪತನದ ಮೊದಲನೇ ಹೆಜ್ಜೆ ಆಗ್ತದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ, ತಕ್ಷಣ ನೇಮಕಾತಿ ಪ್ರಾರಂಭ ಮಾಡಬೇಕು. ನಮ್ಮ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡಬೇಕು. ಯಾರು ನಿರುದ್ಯೋಗ ಯುವಕರು ಉದ್ಯೋಗ ಹೋಗ್ತಾರಲ್ಲ ಅವ್ರಿಗೆ ಯಾವ ಫ್ರೀಗಳನ್ನು ಕೊಡುವ ಅವಶ್ಯಕತೆ ಇಲ್ಲ. 2,88,000 ಹುದ್ದೆಗಳನ್ನು ತುಂಬಿಟ್ರೆ 2,88,000 ಕುಟುಂಬಗಳು ಏನೋ ಅವ್ರ ಅನುಕೂಲ ಆಗ್ತದೆ. ಅಂತವ್ರಿಗೆ ಏನು ಗ್ಯಾರಂಟಿ ಬೇಕಾಗಿಲ್ಲ. ಹೌದದು. ಇವತ್ತು ಏನು ಹಿಂದೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಏನಿಲ್ಲ, ಇದು ಸಿದ್ದರಾಮಯ್ಯ ಎಮರ್ಜೆನ್ಸಿ ಕರ್ನಾಟಕ. ಸಿದ್ದರಾಮಯ್ಯ ಅವರು ಈ ರೀತಿ ಯುವಕರು ತಮ್ಮ ಬೇಡಿಕೆ ಬೇಡ್ಬೇಕಲ್ರಿ, ಯಾರ್ಯಾರಿಗೂ ಪರ್ಮಿಷನ್ ಕೊಡ್ತಾರೆ. ಆದ್ರೆ ಹುಡುಗರು ತಮ್ಮ ಈಗ ನೋಡ್ರಿ, ಅವರು ನಾವೇ ಆತ್ಮಹತ್ಯೆ ಮಾಡ್ಕೊತೀವಿ ಅನ್ನೋದು ಸ್ವಚ್ಛ ಮರಣ ಅದನ್ನ ಮಾಡ್ತೀವನ್ನಂತ ಪರಿಸ್ಥಿತಿ ಯುವಕರು ಬಂದಾಗ. ಮತ್ತೆ ನೀವು ಯುವಕರದ ಹೋರಾಟದ ಒಂದು ಹಕ್ಕೇನಿದೆ ಪ್ರಜಾತಂತ್ರದಾಗ. ಎಂತಿಂತ ದೇಶದ್ರೋಹಿಗಳ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾರೆ. ಪಾಕಿಸ್ತಾನ ಜಿಂದಾಬಾದ್ ಅನ್ನೋಂಥ ಹೋರಾಟಗಳಿಗೆ ನಮ್ಮ ಪೊಲೀಸ್ ಇಲಾಖೆ ಅನುಮತಿ ಕೊಡ್ತೇವೆ. ನಿರುದ್ಯೋಗ ಯುವಕರು ತಮ್ಮ ಭವಿಷ್ಯದ ಬಗ್ಗೆ ನೋಡ್ರಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಶಿಕ್ಷಣ ಕಲ್ತಿರ್ತಾರೆ. ಅವರಿಗೆ ಇವತ್ತು ನೌಕರಿ ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು? ಏನು ಅವ್ರೇನು ದಯಾಮರಣ ಏನು ಇದು ಬೇಡ್ತಾ ಇದ್ದಾರೆ, ಅದನ್ನಾದ್ರೂ ಒಳ್ಳೇದು. ಅದರೇ ಅನುಮತಿ ಕೊಟ್ಟಿಲ್ಲ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗಿರ್ತದೆ. ಅದಕ್ಕೆ ನಾವು ಯುವಕರ ಜೊತೆ ಇರ್ತೀವಿ. ಆ ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡ್ತೀವಿ. ಅಷ್ಟೇ ಅಲ್ಲ, ಮುಂದಿನ ತಿಂಗಳು ನಾವು ಒಳ್ಳೆಯ ಒಂದು ಮೂವತ್ತು ನೋಡಿ ಕರ್ನಾಟಕದಲ್ಲಿ
ಹೊಸ ರಾಜಕೀಯ ಒಂದು ವಿಚಾರವನ್ನ ಪ್ರಾರಂಭ ಮಾಡೋದು. ಹಿಂದುತ್ವದ ಎಲ್ಲಾ ಹಿಂದೂಗಳ ಒಂದು ಸಭೆ ಅಲ್ಲಲ್ಲಿ ಜಿಲ್ಲಾವಾರು ಮಾಡ್ತಾ ಇದ್ದೀನಿ. ಮೊದಲು ಕೋಲಾರ ಜಿಲ್ಲೆಯಿಂದ ನಮ್ಮ ಅಲ್ಲೊಂದು ದೊಡ್ಡ ದೇವಸ್ಥಾನ ಇದೆ, ವಿಘ್ನೇಶ್ವರ ದೇವಸ್ಥಾನ. ಅಲ್ಲಿ ಪೂಜೆ ಮಾಡಿ ಇಡೀ ಕರ್ನಾಟಕ ಪ್ರವಾಸ ಮಾಡ್ತೀನಿ. ನಮ್ಮ ಮೂರು ಉದ್ದೇಶ: ಒಂದು ಹಿಂದುತ್ವ, ಒಂದು ನಿರುದ್ಯೋಗ, ಮೂರನೇದು ಅಭಿವೃದ್ಧಿ. ಈ ಮೂರು ವಿಷಯ ತಗೊಂಡು ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟಬೇಕು ಅನ್ನೋ ಅಭಿಪ್ರಾಯವನ್ನು ಜನರಿಗೆ ಯತ್ನಾಳ್ ಅವರ ಪ್ರಾದೇಶಿಕ ಪಕ್ಷ ಕಟ್ಟುವ ಚಿಂತನೆ ಈಗ ಆರಂಭ ಪ್ರಾರಂಭ ಆಯ್ತು. ಮುಂದಿನ ತಿಂಗಳ ಮೇದಲ್ಲಿ ಒಂದು ಒಳ್ಳೆಯ ದಿನ ನೋಡಿ ಈ ಎಲ್ಲಾ ಜಿಲ್ಲಾ ಕೇಂದ್ರ ಮೊದಲು ಹೋಗ್ತೀನಿ. ನೆಕ್ಸ್ಟ್ ಎಲ್ಲಾ ತಾಲೂಕಾ ಕೇಂದ್ರ, ಎಲ್ಲಾ ಹಿಂದೂ ಸಂಘಟನೆಗಳನ್ನ, ನಿರುದ್ಯೋಗ ಯುವಕರನ್ನ ಹಾಗೂ ಅಭಿವೃದ್ಧಿ ಚಿಂತನೆ ಮಾಡುವಂತ ಜನರ ಒಂದು ಸಭೆಯನ್ನ ಮಾಡ್ತೀವಿ. ಏನ್ ನೋಡೋಣ ಯಾವ್ದು ಚುನಾವಣಾ ಆಯೋಗದವ್ರು ಯಾವ್ದು ಕೊಡ್ತಾರ, ನೀವೇನಾದ್ರು ಶಿಫಾರಸ್ ಮಾಡಿ ಬಟ್ ಇದು ಅಧಿಕೃತ ಸರ್, ಪ್ರಾದೇಶಿಕ ಪಕ್ಷ ಕಟ್ತೀನಿ ಅನ್ನೋದು ಇದು ಅಧಿಕೃತವಾಗಿ ನಾ ಮೊದಲು ಅಭಿಪ್ರಾಯ ತಗೋತೀನಿ ಇಡೀ ರಾಜ್ಯದಲ್ಲಿ. ಈ ರಾಜ್ಯದ ಅಭಿಪ್ರಾಯ ತಗೊಂಡು ಮುಂದೆ ಏನ್ ನಿರ್ಣಯ ಮಾಡ್ಕೊಂಡು ಮಾಡ್ತೀನಿ.